ಜಾನುವಾರುಗಳ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬ ಹೈನುಗಾರರು ಲಕ್ಷ್ಯ ಹಾಕಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಸೋಮವಾರ ನಗರದ ಪಶುಸಂಗೋಪನಾ ಇಲಾಖೆಯ ಆವರಣದಲ್ಲಿ 8ನೇ ಸುತ್ತಿನ ಕಾಲುಬಾಯಿ ಒಡೆ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಂಟು ಇದರ ಚಿಕಿತ್ಸೆಯನ್ನು 8ನೇ ಸುತ್ತಿನ ಚಿಕಿತ್ಸೆಯನ್ನು ನಾವು ಇವತ್ತು ಸಸ್ಯ ನಮ್ಮ ವೆಟರ್ನರಿ ಹಾಸ್ಪಿಟಲಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಭಾಳ ಅವಶ್ಯಕ ಇದೆ. ಸಹಜವಾಗಿ ನಾವು ಮನುಷ್ಯರಾದಂಥವ್ರು ನಾವು ಕೂಡ ಕಾಲಕ್ಕೆ ಹೋಗಿ ಡಾಕ್ಟರ್ ಚಿಕಿತ್ಸೆ ತೆಗೆದು ನಮ್ಮ ಆರೋಗ್ಯದ ಸ್ಥಿತಿಗೆ ತಿಳಿಕೆ ಮಾಡ್ಕೊಳ್ಳುವಂಥದ್ದು ಸಾಮಾನ್ಯ. ಆದರೆ ಇವತ್ತು ಜಾನುವಾರುಗಳನ್ನು ನಾವು ಭಾಳಷ್ಟು ಜವಾಬ್ದಾರಿಯುತವಾಗಿ ಸಾಕುವಂಥದ್ದು, ತರುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಮನುಷ್ಯ ಆರೋಗ್ಯದ ಬಗ್ಗೆ ಲಕ್ಷ್ಯ ಹಾಕುವಂತೆ ದನಗಳ ಆರೋಗ್ಯದ ಬಗ್ಗೂ ಯೋಚಿಸಬೇಕು. ಕಾಯಿಲೆ ಬಾರದಂತೆ ಸಕಾಲಕ್ಕೆ ಲಸಿಕೆ ಕೂಡ ಹಾಕಿಸಬೇಕು. ಸರ್ಕಾರ ಪಶುಸಂಗೋಪನಾ ಇಲಾಖೆಯ ಮೂಲಕ ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಸಮಾಜದ ವಿವಿಧ ಸಂಘಟನೆಗಳು, ಸಾರ್ವಜನಿಕರ ಸಹಕಾರ ಅತ್ಯಂತ ಅಗತ್ಯ. ಇಲಾಖೆಯ ವೈದ್ಯರು ಮನೆ ಮನೆಗೆ ತೆರಳಿ ಜಾನುವಾರುಗಳಿಗೆ ಚುಚ್ಚುಮದ್ದು ನೀಡಲಿದ್ದಾರೆ ಎಂದರು. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾನುವಾರುಗಳಿಗೆ ಕಾಲಕ್ಕೆ ಚಿಕಿತ್ಸೆಯನ್ನು ಕೊಡುವ ಮುಖಾಂತರ ಅವುಗಳ ಆರೋಗ್ಯದ ಸದೃಢತೆಯನ್ನು ಕಾಪಾಡಬೇಕು ಅಂತ ಆದೇಶ ಸರ್ಕಾರದಿಂದೆಯೋ ಆ ರೀತಿಯಲ್ಲಿ ನಮ್ಮ ವೆಟರ್ನರಿ ಡಾಕ್ಟರು ಕೂಡ ಈಗಾಗಲೇ ನಾನು ಹಿಂದಿನ ಬಾರಿಯೂ ಕೂಡ ನಾವು ಗ್ರಾಮೀಣ ಭಾಗದಲ್ಲಿ ಹೋಗಿ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಾವೇನು ಚಾಲನೆ ಕೊಟ್ಟಿದ್ದೀವೋ ಇದು ಇಡೀ ತಾಲೂಕಿನಾದ್ಯಂತ ಇಲ್ಲಿರ್ಬೋದು, ಸಿದ್ದಾಪುರದಲ್ಲಿರ್ಬೋದು, ಅದನ್ನು ಅವರ ಮನೆ ಹೋಗಿ ಸುಮಾರು 16 ತಂಡಗಳನ್ನು ಮಾಡಿ ಒಂದು ತಿಂಗಳು ಎಷ್ಟು ತಂಡ ಮಾಡಿದ್ರಿ? ಬ್ಲಾಕು ಎಷ್ಟು ತಂಡ ಮಾಡಿದ್ರಿ? 42 ಜನರ ಮುಖಾಂತರ ತಂಡವಾಗಿ ಇಡೀ ಶಿರ್ಸಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರದಲ್ಲಿರ್ಬೋದು ಇರ್ತಕ್ಕಂಥ ಜಾನುವಾರುಗಳಿಗೆ ಈ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ಇವತ್ತು ನಾವೇನು ಚಾಲನೆ ಕೊಟ್ಟಿದ್ದೀವೋ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಇಂಜೆಕ್ಷನ್ ಕೊಡುವಂತಹದ್ದು. ಇದಕ್ಕೂ ಮುನ್ನ ಶಾಸಕರು ಗೋಪೂಜೆ ನಡೆಸಿದರು. ತಾಲೂಕು ಪಶುಸಂಗೋಪನಾ ಅಧಿಕಾರಿ ವೈದ್ಯ ದಿನೇಶ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ, ಎಸ್ಕೆ ಭಾಗವತ್, ಡಾಕ್ಟರ್ ಗೋವಿಂದ ಭಟ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರ್ಸಿ.